ದಿನ 140 ವರ್ಷ ಆಯ್ತು. ಪಕ್ಷ ಸ್ವಾತಂತ್ರ್ಯಕ್ಕಾಗಿ ಎಲ್ಲ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಪ್ರಜಾಪ್ರಭುತ್ವದ ಯಶಸ್ವಿಗಾಗಿ ಕಟ್ಟಿದಂತ ಈ ಪಕ್ಷದ ನಾಯಕತ್ವವನ್ನು ವಹಿಸ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ಎಐಸಿಸಿ ಅಧ್ಯಕ್ಷರು. ನಮ್ಮೆಲ್ಲರಿಗೆ ಹೆಮ್ಮೆ, ನನಗೂ ಹೆಮ್ಮೆ. ಅವರ ನೆಲದಲ್ಲಿ ಇವತ್ತು ಸಂಸ್ಥಾಪನಾ ದಿನದ ಆಚರಣೆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಅದು ನನ್ನ ಪುಣ್ಯ ಹಾಗೆ ಅಂತೇಳಿ ನಾನು ಭಾವಿಸ್ತೇನೆ. ಇಲ್ಲಿಯ ನಾಯಕರು ಎಂತ ಒಳ್ಳೆ ಕೆಲಸ ಮಾಡಿದರೆ. ಡೈರೆಕ್ಷನ್ ಆಫ್ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಸಾಹೇಬ್ ಕಾಂಗ್ರೆಸ್ಗಾಗಿ ದುಡಿದವ್ರನ್ನ ನೆನಪಿಸ್ಕೊಂಡು ಇವತ್ತು ನಾವು ಮುಂದಿನ ಹೆಜ್ಜೆ ಏನು, ಅವರ ಸಲಹೆ ಸೂಚನೆಗಳೇನು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ನಾವು ಕೂಡಿದ್ದೀವಿ. ಇವತ್ತು ದೇಶ ಧರ್ಮದ ಹೆಸರಿನಲ್ಲಿ ನರಳುತ್ತಾ ಇದೆ. ಅಘೋಷಿತ ಎಮರ್ಜೆನ್ಸಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಗೌರವ ಇಲ್ಲದಂತದ್ದಾಗಿ ದಿನಂಪ್ರತಿ ನಾವು ಮೀಡಿಯಾದಲ್ಲಿ ನೋಡ್ತಕ್ಕಂಥದ್ದು ಅಸಹ್ಯದ ಮೀಡಿಯಾದವ್ರ ಮೇಲೆ ನಡ್ತಕ್ಕಂಥ ದಬ್ಬಾಳಿಕೆಗಳು, ಮೀಡಿಯಾ ಈ ಪಕ್ಷದ ಏನು ಆಡಳಿತ ಪಕ್ಷದ ಜೊತೆ ಏನನ್ನೂ ಮಾತನಾಡಲಾದ ರೀತಿಯಲ್ಲಿ ಇವತ್ತು ಸ್ವಾತಂತ್ರ್ಯ ಇತ್ತು ಇಲ್ಲದ ರೀತಿಯಲ್ಲಿ ನಡ್ತಕ್ಕಂಥ ಈ ವಿಚಾರಗಳು, ಇದನ್ನೆಲ್ಲ ಗಮನಿಸಿ ಬಹುಶಃ ನಮ್ಮ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್, ರಾಹುಲ್ ಜಿ, ಸೋನಿಯಾ ಮೇಡಮ್ ಅವರು ಎಲ್ಲರೂ ಜೊತೆಗೂಡಿಸ್ಕೊಂಡು ಬಡವರಿಗಾಗಿ, ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ಎಲ್ಲ ಜನ ಶಾಂತಿಯ ತೋಟದಂಗಿರಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಪಕ್ಷವನ್ನ ಪುನಶ್ಚೇತನ ಮಾಡಬೇಕು. ಮೊದಲಿನ ನಾಯಕ ದುಡಿದವ್ರು ನಾವು ಗೌರವ ಕೊಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಸ್ಟಾರ್ಟ್ ಆಗಿದೆ. ಇವತ್ತು ನೋಡಿ, ನಮ್ಮ ಜಿಲ್ಲಾ ನಾಯಕರು ಗುತ್ತೇದಾರ್ ಸಾಹೇಬರು, ಅನಂತರು, ತಿಪ್ಪಣ್ಣವರು, ನಮ್ಮ ಮಿನಿಸ್ಟರ್, ನಾವೆಲ್ಲರೂ ಜೊತೆಗೂಡಿಸ್ಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಲ್ಲ, ಇದು ನಮ್ಮ ಖುಷಿ ಹಾಗೆ ಅಂತಕ್ಕಂಥದ್ದು. ಅಧಿಕಾರಕ್ಕಾಗಲ್ಲ, ಬಡವರಿಗಾಗಿ ಆದ್ರೂ ನಾವು ಪಕ್ಷ ಕಟ್ಟಬೇಕಾಗಿದೆ. ಮತ್ತೆ ಇವತ್ತು ಸ್ವಾತಂತ್ರ್ಯ ಹರಣ ಏನಾಗ್ತಾ ಇದೆ ಅದನ್ನ ರಕ್ಷಣೆ ಮಾಡಬೇಕು. ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕಾರ್ಯಗಳೇನು ನಡೀತವೆ ಅದನ್ನು ಎದುರಿಸಿ ಮತ್ತೆ ಈ ದೇಶವನ್ನ ಶಾಂತಿ ಪಥದತ್ತ ಒಯ್ಯುವಂತ ಇದು ಕಾರ್ಯಕ್ರಮ.